ಕೊರೋನಾ ಉಪತಳಿ JN1 ಆತಂಕ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆ ಸೂಚನೆಯ ಬೆನ್ನಲ್ಲೇ ಟೆಸ್ಟಿಂಗ್ ಹೆಚ್ಚಳಕ್ಕೆ ಬಿಬಿಎಂಪಿ ಮುಂದಾಗಿದೆ. 1,500 ಜನರಿಗೆ ಕೊರೋನಾ ಟೆಸ್ಟಿಂಗ್ ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಹಾಕಿಕೊಂಡಿದೆ. ಒಂದು ದಿನಕ್ಕೆ 1,500 ಜನಕ್ಕೆ ಕೊರೋನಾ ಟೆಸ್ಟಿಂಗ್ ಅನ್ನು ಮಾಡಬೇಕು ಅನ್ನುವಂಥದ್ದು ಬಿಬಿಎಂಪಿಯ ಟಾರ್ಗೆಟ್. ಕೊರೋನಾ ಉಪತಳಿ JN1 ಆತಂಕ ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. 1,500 ಜನರಿಗೆ ಕೋವಿಡ್ ಟೆಸ್ಟಿಂಗ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ದಿನಕ್ಕೆ 100 ಜನರಿಗೆ ಟೆಸ್ಟಿಂಗ್ ಮಾಡಲಾಗ್ತಾ ಇತ್ತು. ಈಗ 1,300ಕ್ಕೆ ಏರಿಕೆಯಾಗಿದೆ. 1,500 ಟಾರ್ಗೆಟ್ ರೀಚ್ ಆಗೋದಕ್ಕೆ ಬಿಬಿಎಂಪಿ ಸರ್ಕಸ್ ಮಾಡುವಂತಾಗಿದೆ. ಯಾಕಂದ್ರೆ ಕೊರೋನಾ ಟೆಸ್ಟ್ಗೆ ಜನರು ಮುಂದೆ ಬರ್ತಾ ಇಲ್ಲ. ಟೆಸ್ಟಿಂಗ್ ಹೆಚ್ಚಳವನ್ನ ಮಾಡಿದ್ರೆ ಮಾತ್ರ ಕೊರೋನಾ ಅಸಲಿ ಚಿತ್ರಣ ಬಯಲಾಗುತ್ತೆ. ಯಾರಿಗೆ ಕೊರೋನಾ ಇದೆ, ಕೊರೋನಾ ಇಲ್ಲ ಅನ್ನುವಂಥದ್ದು, ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನುವಂಥದ್ದು ಬಯಲಾಗುತ್ತೆ. ಆದರೆ ನಮಗೆ ಕೊರೋನಾ ಬಂದ್ರೆ ಏನೂ ಆಗಲ್ಲ ಅನ್ನುವಂಥ ಮನಸ್ಥಿತಿ ಜನರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಜನ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇನ್ನು ಮೈಸೂರಲ್ಲಿ ಕೊರೋನಾ ರೂಪಾಂತರ ತಳಿ ಆತಂಕ ಹೆಚ್ಚಾಗಿದೆ. ಸ್ವಾಬ್ ಟೆಸ್ಟ್ ಬೂತ್ ಸ್ವಚ್ಛಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಮೈಸೂರಿನ KR ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಮೊದಲೆರಡು ಅಲೆಗಳಲ್ಲಿ ಸ್ವಾಬ್ ಕಲೆಕ್ಟ್ ಮಾಡಿದ್ದ ಬೂತ್ ಇದು. ಇದನ್ನ ಇದೀಗ ಸ್ವಚ್ಛಗೊಳಿಸ್ತಾ ಇದ್ದಾರೆ. KR ಆಸ್ಪತ್ರೆಯಲ್ಲಿ ಜ್ವರ ತಪಾಸಣೆಗಾಗಿ ಪ್ರತ್ಯೇಕ ಕೇಂದ್ರವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕೊರೋನಾ ಮಹಾಮಾರಿ ಮತ್ತೊಮ್ಮೆ ಅಪ್ಪಳಿಸೋಕೆ ರೆಡಿ ಆಗ್ತಾ ಇದೆ. ಎಲ್ಲಾ ಕಡೆ ಕೂಡ ಈಗ ಕೊರೋನಾ ಆತಂಕ ಶುರು ಆಗಿರ್ತಕ್ಕಂಥದ್ದು. ಕೊರೋನಾದ ಹೊಸ ತಳಿ ಈಗ ರೂಪಾಂತರ ತಳಿ ಏನಿದೆ, ರೂಪಾಂತರ ತಳಿ ಈಗ ಹೆಚ್ಚು ಆತಂಕವನ್ನ ತಂದೊಡ್ಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈಗ ಕೊರೋನಾವನ್ನ ಎದುರಿಸಲಿಕ್ಕೆ ಮೈಸೂರು ಜಿಲ್ಲಾಡಳಿತ ಸಜ್ಜಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ KR ಆಸ್ಪತ್ರೆ ವೈದ್ಯಕೀಯ ಸಿಬ್ಬಂದಿಗಳು ಕೊರೋನಾವನ್ನ ಎದುರಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೂಡ ಏನು ಗಂಟಲದ ಪರೀಕ್ಷೆ ಮಾಡ್ತಕ್ಕಂತಹ ಏನು ಆ ಒಂದು ಚೇಂಬರ್ ಇತ್ತು, ಚೇಂಬರ್ ಅನ್ನು ಕೂಡ ಕ್ಲೀನ್ ಆಗಿ ತೊಳೆದು ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಏನು KR ಆಸ್ಪತ್ರೆಯ ಜಯದೇವ ಕಟ್ಟಡ ಏನಿದೆ, ಜಯದೇವ ಕಟ್ಟಡದಲ್ಲಿ ಈಗ ಪ್ರತ್ಯೇಕವಾಗಿ ಕೋವಿಡ್ ನ ಟೆಸ್ಟ್ಗೆ ಈಗ ಸ್ವಾಬ್ ಕಲೆಕ್ಷನ್ಗಾಗಿ ಕೂಡ ಬೂತ್ ಅನ್ನ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಕೋವಿಡ್ ಅಲೆಗಳೇನಿದ್ವು, 2 ಅಲೆಗಳೇನಿದ್ವು, ಆ ಅಲೆಗಳಲ್ಲಿ ಕೂಡ ಸ್ವಾಬ್ ಟೆಸ್ಟ್ ಮಾಡ್ಲಿಕ್ಕೆ ಬಳಸ್ಕೊಂಡಿದ್ದಂತಹ ಈ ಒಂದು ಬೂತ್ ಏನಿತ್ತು, ಈ ಬೂತ್ ಅನ್ನ ಈಗ ಅಂದ್ರೆ ಕೊರೋನಾದ ಆತಂಕ ಇಲ್ಲದೆ ಇರತಕ್ಕಂಥ ಕಾರಣದಲ್ಲಿ ಅದನ್ನ ಅದೇ ರೀತಿಯಾಗಿ ಸ್ಟಾಪ್ ಮಾಡಲಾಗಿತ್ತು. ಈಗಾಗಲೇ ಕೂಡ ಮತ್ತೊಮ್ಮೆ ಈಗ ಕೊರೋನಾದ ಆತಂಕ ಏನು ಶುರು ಆಗಿರ್ತಕ್ಕಂಥದ್ದು, ಅದರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆ ಬೂತ್ ಅನ್ನ ರೆಡಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಇಡೀ ಬೂತ್ ಏನಿದೆ, ಇಡೀ ಬೂತ್ ಅನ್ನ ಸ್ವಚ್ಛಗೊಳಿಸಿ ಅಂದ್ರೆ ನೀರಾಗಿ ಕ್ಲೀನ್ ಆಗಿ ತೊಳೆದು ಆ ಬೂತ್ ನ ಒಳ ಆವರಣ ಏನಿದೆ ಅದೆಲ್ಲವನ್ನು ಕೂಡ ಕಸ ಎಲ್ಲವನ್ನು ತೆಗೆಯುವಂತ ಕೆಲಸವನ್ನ ಈಗ KR ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ, ಸ್ವಚ್ಛತಾ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಅದರಲ್ಲಿ ಇರ್ತಕ್ಕಂಥ ಬೋರ್ಡ್ ಅನ್ನು ಕೂಡ ನೀವಲ್ಲಿ ಗಮನಿಸಬಹುದು. COVID-19 ಸ್ವಾಬ್ ಕಲೆಕ್ಷನ್ ಬೂತ್ ಏನಿದೆ, ಇದು ಕೊರೋನಾ ಟೆಸ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಇದೊಂದು ಬೂತ್ ಇರುವಂತದ್ದು. ಗಂಟಲ ದ್ರವವನ್ನ ಇಲ್ಲಿಂದ ತೆಗೆದು ಅದನ್ನ ಪರೀಕ್ಷೆಗೆ ಕೊಡುವಂಥದ್ದು. ಬರ್ತಕ್ಕಂಥ ರೋಗಿಗಳೇನಿರ್ತಾರೆ, ರೋಗಿಗಳಲ್ಲಿ ಕೊರೋನಾದ ಸಿಂಪ್ಟಮ್ಸ್ ಏನಿದೆ ಅದನ್ನ ಕಂಡುಹಿಡಿಯುವಂಥದ್ದು. ಇನ್ನು KR ಆಸ್ಪತ್ರೆ ಇಡೀ ಕಟ್ಟಡದಲ್ಲಿ ಈಗ ಜ್ವರ ತಪಾಸಣೆಗಾಗಿ ಕೂಡ ಪ್ರತ್ಯೇಕವಾಗಿ ಒಂದು ಕಟ್ಟಡವನ್ನ ಕೂಡ ಈಗ ಮೀಸಲು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಗಂಟಲು ಮತ್ತೆ ಶೀತ, ನೆಗಡಿ ಈ ರೀತಿಯಾದಂತಹ ಕೇಸಸ್ಗಳೇನು ಬರ್ತವೆ, ILI ಮತ್ತೆ ಸಾರಿಗೆ ಕೇಸಸ್ಗಳೇನು ಬರ್ತವೆ, ಅಂತಹವುಗಳಲ್ಲಿ ಕೊರೋನಾ ಕೇಸಸ್ಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂತಹ ಪೇಷಂಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ KR ಆಸ್ಪತ್ರೆಗೆ ರೋಗಿಗಳು ಬರೋ ಕಾರಣಕ್ಕಾಗಿ ಸಾಮಾನ್ಯ ರೋಗಿಗಳಲ್ಲದೆ ಆ ರೋಗಿಗಳು ಪ್ರತ್ಯೇಕವಾಗಿ ಅವ್ರಿಗೆ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ, ಈಗ ಜೊತೆಗೆ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಏನು ಮೈಸೂರಿನ ಜೊತೆಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕೇರಳ ಗಡಿ ಏನಿದೆ, ಕೇರಳ ಗಡಿಯಿಂದ ಕೂಡ ಹೆಚ್ಚು ಜನರು ಮೈಸೂರಿಗೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆಯನ್ನ ಮೈಸೂರು ಜಿಲ್ಲಾಡಳಿತ ತೆಗೆದುಕೊಳ್ಬೇಕಾಗತ್ತೆ. ಅದರ ನಿಟ್ಟಿನಲ್ಲಿ ಮೈಸೂರಿನಲ್ಲೇ ದೊಡ್ಡ ಆಸ್ಪತ್ರೆ ಅಂತ ಕರೆಸ್ಕೊಳ್ತಕ್ಕಂಥ KR ಆಸ್ಪತ್ರೆ ಏನಿದೆ, ಅಲ್ಲಿ ಈಗಾಗಲೇ ಕೂಡ ಕೊರೋನಾವನ್ನು ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಸಿಬ್ಬಂದಿಗಳು ಮತ್ತೆ ವೈದ್ಯರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.